ಒಂದು ವಿಶೇಷ ಪದಕ ಪಡೆದಂತ ನಮ್ಮ ರಾಜ್ಯದ ಗೌರವಾನ್ವಿತ ಪೊಲೀಸ್ ಅಧಿಕಾರಿಗಳು, ಒಂದು ಮಂಜುನಾಥ್ ಬಾಬು ಅವರು, ಇನ್ನೊಂದು ಅಬ್ದುಲ್ ಖಾದರ್ ಅವರು ಮತ್ತು ಮೆಹಬೂಬ್ ಪಾಷಾ ಅವರು, ಈ 3 ಜನ ಗೌರವಾನ್ವಿತರಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಶುಭ ಸಂಜೆಗೆ ಇವತ್ತು ಅವರೆಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಫೈರೋಜ್ ಖಾನ್ ಅವರೇ ಹಾಗೂ ನಮ್ಮ ಸಮಿತಿಯ ಕಾರ್ಯದರ್ಶಿಯಾದಂತಹ ಫಾತಿಮಾ ಅವರು ಮತ್ತು ಇನ್ನಿತರ ಎಲ್ಲ ಮೈನಾರಿಟೀಸ್ ಇರ್ಬೋದು, ಮತ್ತು ನಮ್ಮ ಸಮಿತಿಯಲ್ಲಿರ್ಬೋದು, ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾದಂಥ ಕೃಷ್ಣ ಅವರಿರ್ಬೋದು, ಅಸಂಘಟಿತ ಕಾರ್ಮಿಕರು ಇರ್ಬೋದು, ಪುರಸ್ವಾಮಿ ಗೌಡರ ಕಚೇರಿಗೆ ಸಂಬಂಧಪಟ್ಟವರು ಇರ್ಬೋದು, ನಮ್ಮ SSL ಇದ್ದಾರೆ, ಕಾರ್ಯದರ್ಶಿಗಳು, ಎಲ್ಲ ಸ್ನೇಹಿತರೆ, ಇವತ್ತು ಒಂದು ಮುಖ್ಯಮಂತ್ರಿಗಳ ಪದಕ ಪಡೆಯೋದು ಅಂತಂದ್ರೆ ಅದೊಂದು ಬಹಳ ಮಹತ್ತರವಾದಂಥ ಒಂದು ಪದಕ, ಒಂದು ಶ್ರೇಷ್ಠವಾದಂಥ ಒಂದು ಗೌರವ. ಇವತ್ತು ರಾಷ್ಟ್ರಪತಿ ಪದಕ ತಗೊಂಡವರಿದ್ದಾರೆ, ಮುಖ್ಯಮಂತ್ರಿಗಳ ಪದಕ ತಗೊಂಡವರಿದ್ದಾರೆ. ಅವರ ಸಾಧನೆಗಳನ್ನ ಗುರುತಿಸಿ, ಇಡೀ ರಾಜ್ಯ ಸರ್ಕಾರ ಅವರ ಸಾಧನೆಗಳನ್ನ ಗುರುತಿಸಿ ಅವರಿಗೆ ಸಲ್ಲಿಸುವಂತ ಒಂದು ವಿಶೇಷವಾದಂತ ಒಂದು ಗೌರವ. ಅವರ ಜೀವಮಾನದಲ್ಲೇ ಆ ಒಂದು ಗೌರವ ಅತಿ ಒಂದು ಶ್ರೇಷ್ಠವಾದಂತ ಗೌರವ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ನನಗೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಗೌರವ. ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಹೇಳಿ ಕನಸ್ಕೊಂಡವನು, IPS ಓದೋದಕ್ಕೆ ಹೋದವನು, ಕೊನೆಗೆ ನನ್ನ ಮನೆಯಲ್ಲಿ ಬೇಡ ಇರೋದು ನೀನು ಒಬ್ಬನೇ ಮಗ, ಯಾಕೆ ಅಂತ ಬಿಡಿಸಿದ್ರು. ಹಾಗಾಗಿ ಆದ್ರೂ ಸಹ ಇವತ್ತಿಗೂ ನನ್ನ ಆಲ್ಮೋಸ್ಟ್ ನನ್ನ ಗುಣ ಇರ್ಬೋದು, ಇದು ಇರ್ಬೋದು, ಎಲ್ಲ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಇದನ್ನ ಮಾಡ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀನಿ. ಹೇಳಿದಿರಿ, ನಂದು ಒಂದು ರಿಕ್ವೆಸ್ಟ್, ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಸಾಕಷ್ಟು ಬಡತನದಲ್ಲಿ ಇರತಕ್ಕಂಥವ್ರು. ಅವ್ರಿಗೆ ಅವತ್ತಿನ ದುಡಿಮೆ ತಗೊಂಡು ಅವತ್ತಿನ ದುಡಿಮೆ ಮಾಡಿ ಅವರು ಜೀವನ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ದಯವಿಟ್ಟು ಅವ್ರಿಗೆ ಕೆಲವೊಂದಿಷ್ಟು ಕಡೆ ಅವಕಾಶಗಳಿಲ್ಲ, ಆದ್ರೂ ಸಹ ಅವ್ರಿಗೆ ತೊಂದರೆಗಳಾಗ್ತಾ ಇದೆ. ಅಂತ ತೊಂದರೆಗಳನ್ನೆಲ್ಲ ತಾವು ದಯವಿಟ್ಟು ತಮ್ಮ ಹಂತದೊಳಗೆ ಸರಿಪಡಿಸುವಂತ ಕೆಲಸ ಮಾಡಬೇಕು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಗೊಂಡ್ಬಂದಿದ್ವಿ, ಈಗಾಗಲೇ ನಮ್ಮ KPCC ಅಧ್ಯಕ್ಷರ ಗಮನಕ್ಕೂ ತಗೊಂಡ್ಬಂದಿದ್ವಿ. ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. BBMP ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ತುಂಬಾ ಇರೋದ್ರಿಂದ ದಯವಿಟ್ಟು ತಾವು ಇದೇ ಭಾಗದಲ್ಲಿದ್ದೀರಿ. ರಾಜ್ಯದ ಗೌರವಾನ್ವಿತ ಗೃಹ ಮಂತ್ರಿಗಳು, ನನಗೆ ರಾಜಕೀಯ ಗುರುಗಳು, ಅವ್ರ ಒಂದು ಕೃಪಾಶೀರ್ವಾದ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೃಪಾಶೀರ್ವಾದದಿಂದ ಆಲ್ಮೋಸ್ಟ್ ಈಗಂತೂ ಸಾಕಷ್ಟು ಜನರಿಗೆ ಸಹಾಯ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತು ಸಿಗುತ್ತೆ? ನಾವು ಸತ್ತಾಗ ಮಾತ್ರ ನಮ್ಗೆ ನಿವೃತ್ತಿ ಸಿಗುತ್ತೆ. ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ ನಿವೃತ್ತಿ ಅನ್ನೋಂಥ ವಯಸ್ಸಿಗೆ ಮೀರಿ ಇದನ್ನೇ ಇಲ್ಲ. ಯಾಕಂದ್ರೆ ಅವರು ಯಾವತ್ತು ನಿವೃತ್ತಿ ಹೊಲ್ತಾರೆ ಅಂತಂದ್ರೆ ಅವರು ತಮ್ಮ ಜೀವನದ ಕೊನೆ ಉಸಿರು ಯಾವತ್ತು ಹೋಗ್ತಾರೆ ಅವತ್ತಿನ ಸಂದರ್ಭದಲ್ಲಿ ಮಾತ್ರ ನಮ್ಗೆ ನಿವೃತ್ತಿ ಅನ್ನೋದು. ದಾನದಲ್ಲೇ ಶ್ರೇಷ್ಠ ದಾನ ರಕ್ತದಾನ ಒಂದು, ಎರಡನೇದು ವಿದ್ಯಾದಾನ. ಸರ್ ಹೇಳಿ ಸರ್, DCP ಮಂಜುನಾಥ್ ಅವರು ಮತ್ತೆ ಮೆಹಬೂಬ್ ಅವರು ಎಲ್ಲ ಆಫೀಸ್ ಕಚೇರಿಗೆ ಆಗಮಿಸಿದ್ರು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಮೊದಲನೇದಾಗಿ ನಾನು ಅವ್ರಿಗೆ ಡಾಕ್ಟರ್ ಮಂಜುನಾಥ್ ಬಾಬು DCP ಬೆಂಗಳೂರು ಅವ್ರಿಗಾಗಲಿ, ಮೆಹಬೂಬ್ ಪಾಷಾ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೂ ಸಹ ಈ ಇಬ್ಬರು ಅತ್ಯುತ್ತಮ ಅಧಿಕಾರಿಗಳು ಅಂತ ಗುರುತಿಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಒಂದು ವಿಶೇಷ ಪದಕಕ್ಕೆ ಭಾಜನರಾಗಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೀನುಗಾರ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಿಮ್ಮ ಚಾನಲ್ಗೂ ಸಹ ಒಳ್ಳೆಯದಾಗಲಿ. ನಾನು ಹಲವಾರು ಎಲ್ಲೇ ಹೋದರೂ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ನಾನು ಒತ್ತು ಕೊಟ್ಟು ಹೇಳೋದೇನಪ್ಪ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್. ಯಾಕಂದರೆ ಬೆಂಗಳೂರು ನಗರದಲ್ಲಿ ಈಗ 15 ವರ್ಷಗಳ ಬೆಂಗಳೂರು ನಗರದಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂದರೆ ಇವೆರಡೇ ಭಾಳ ಕಷ್ಟದ್ದು ಕೆಲಸ ಫಾರ್ ಡೌನ್ ಟಾರ್ಡನ್ ಪೀಪಲ್. ಯಾರು ದಲಿತರಿದ್ದಾರೆ, ಯಾರು ಮೈನಾರಿಟೀಸ್ ಇದ್ದಾರೆ, ಯಾರು ಬಡವರು ಇದ್ದಾರೆ, ಅವರಿಗೆ ಬೆಂಗಳೂರು ನಗರದಲ್ಲಿ ಎಜುಕೇಷನು ಮತ್ತು ಹೆಲ್ತ್ ಭಾಳ ಕಾಸ್ಟ್ಲಿ ವಸ್ತುಗಳು. ಹೀಗಾಗಿ ಯಾರ್ಯಾರಿಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ ಅವರು ಇವೆರಡು ವಿಷಯದ ಕಡೆ ಹೆಚ್ಚಿನ ಗಮನ ಕೊಟ್ಟು ಸಹಾಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ನಾಗರಿಕಲ್ಲಿ ನಾನು ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಮನವಿ ಮಾಡ್ಕೊತೀನಿ. ವಿಶೇಷವಾಗಿ ಈಗ ನಾನು ಒಂದು 2-3 ಸಂಘಟನೆಗಳಲ್ಲೂ ಸಹ ನಾನು ಏನು ಈ ಹೆಲ್ತಿನ ಬಗ್ಗೆ ಭಾಳ ಗಮನ ಕೊಡುವಂಥದ್ದು ಒಂದು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿ ಇದೆ. ಇಟ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಭಾಳಷ್ಟು ಹೆಲ್ತ್ ಕಾರ್ಯಕ್ರಮಗಳನ್ನು ಅವರಿಂದ ಮಾಡಿದ್ದೀನಿ. ನಮ್ಮ ಸುಹೇಲ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಅವ್ರದ್ದು 1,000 ಮಕ್ಕಳಿದ್ದಾರೆ ಅಂತೇಳಿ. ಅವರು ಎನಿ ಟೈಮ್ ಅವರು ಈ ಹೆಲ್ತಿನ ಬಗ್ಗೆ
ಆ ಮಕ್ಕಳಿಗೆ ಒಂದು ಏನು ಹೆಲ್ತ್ ಯಾವ ಮಟ್ಟಿಗೆ ಅಂದರೆ ಪ್ರಿಕಾಷನರಿ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಕಾಯಿಲೆ ಬಂದಮೇಲೆ ಡಾಕ್ಟರ್ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಮುಂಚೆ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಈ ಸಬ್ಜೆಕ್ಟ್ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವು ಮೂಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ನಮ್ಮ ಸಹಕಾರ ಇರುತ್ತೆ. ಇವತ್ತಿನ ಸಂತೋಷ ವಿಷಯ ಏನಪ್ಪ ಅಂದರೆ ತಾವೆಲ್ಲರೂ ಇಷ್ಟು ಖುಷಿಯಿಂದ ನಮ್ಮ ಇಬ್ಬರು ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ನೀವು ನಮ್ಮನ್ನು ಗೌರವಿಸಿದ್ದು ಸನ್ಮಾನ ಮಾಡಿದ್ದು ಭಾಳ ಖುಷಿ ಕೊಟ್ಟಂಥ ವಿಷಯ. ಯಾವುದೇ ಅಧಿಕಾರಿ ಒಳ್ಳೆಯ ಕೆಲಸ ಮಾಡಿದಾಗ ಅದಕ್ಕೊಂದು ಬೆಲೆ ಸಿಗುತ್ತೆ ಅನ್ನೋದಕ್ಕೆ ನಾವು ನಿದರ್ಶನ. ಯಾಕಂದರೆ ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೆ, ACP ಇದ್ದೆ, ಇನ್ಸ್ಪೆಕ್ಟರ್ ಇದ್ದಾಗ ನಾನು ಮುಖ್ಯಮಂತ್ರಿಗಳ ಪದಕ್ಕೆ ನಾನು ಅದ್ರ ಬಗ್ಗೆ ಗಮನನೇ ಹರಿಸಿರಲಿಲ್ಲ. ಆದರೆ ನಾನು ಒಬ್ಬ DCP ಆದಮೇಲೂ ಸಹ ಅದ್ರ ಕಡೆ ಗಮನ ಹರಿಸಿರಲಿಲ್ಲ. ಬಟ್ ಸರ್ಕಾರ ಅದನ್ನು ಗುರುತಿಸಿ ನಮಗೆ ಸನ್ಮಾನ ಮಾಡೋದ್ರ ಮೂಲಕ ಗೌರವಿಸಿರೋದ್ರಿಂದ ನಮ್ಮ ಈಗ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಇದೇ ರೀತಿ ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ, ಅದು ರಾಜಕಾರಣಿಗಳಾಗಿರ್ಬೋದು, ಬೇರೆ ಇಲಾಖೆಯವರಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಬೆಂತಡೆದಾಗ ಏನಾಗುತ್ತೆ, ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಇನ್ನೂ ನಮಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕಾಗಲಿ, ಇನ್ನೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಚಾನಲ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ. ಥ್ಯಾಂಕ್ ಯು ವೆರಿ ಮಚ್. ಈಗ ನನ್ನ ಪೊಲೀಸ್ ಇಲಾಖೆಯಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ನನ್ನ ಇಲಾಖೆಯಲ್ಲಿ ಗುರುತಿಸಿ ನನಗೆ 2024 and 25 ನನಗೆ CM ಪದಕ ಸಿಕ್ಕಿದೆ. ನಾನು ತುಂಬ ಸಂತೋಷ ಆಗಿದ್ದೀನಿ. ಅದರಿಂದ ಈಗ ಒಂದು ಸ್ಕೀಮ್ ಇದೆ, ಡಾಕ್ಟರ್ ಆನಂದ್ ಅಂದ್ಬಿಟ್ಟು ನಮ್ಮ ಜೊತೆಯಲ್ಲಿ, ಅವರು ಅಂಬೇಡ್ಕರ್ ಟ್ರಸ್ಟ್ ಚೇರ್ಮನ್, ಅವರು ಡಾಕ್ಟರ್ BR ಅಂಬೇಡ್ಕರ್ ಟ್ರಸ್ಟ್ ಆ್ಯಂಡ್ ಎಜುಕೇಷನ್ ಚೇರ್ಮನ್ ಅವರು. ಅವ್ರ ಕಡೆಯಿಂದ ನಮ್ಮ ಸಿಟಿ ಕಮಿಷನರ್ ಸಾಹೇಬರು, ದಯಾನಂದ್ ಸಾಹೇಬರು ತಿಂಗಳಿಗೆ 5 ಆಟೋದಿಂದ 10 ಆಟೋ ಫ್ರೀ ಕೊಡ್ತಾರೆ, ಬಿಲ್ಕುಲ್ ಫ್ರೀ. ಅದು ಹೆಣ್ಮಕ್ಳಿಗೆ. ಅದು ಹೆಂಗೆ ಅಂದರೆ, ಯಾರು ವಿಡೋಸ್ ಇರ್ತಾರೆ ಮತ್ತು ಬಚಾನ್ ಗಂಡ ಇದ್ದು ಅವ್ರಿಗೆ ಕಿಡ್ನಿ ಪೇಷಂಟು ಇಲ್ಲ ಕಾಲು ಮುರಿದಿದೆ, ಏನೋ ದುಡಿಯೋಕ್ಕಾಗ್ತಲ್ಲ ಅಂದರೆ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡಿ ನಾವು ಆ ಹೆಣ್ಮಗಳು ಕರೆದು ಲೈಸೆನ್ಸ್ ಮಾಡಿಸಿ, ಮತ್ತೆ ಲೈಸೆನ್ಸ್ ಫ್ರೀ ಮತ್ತು ಆಟೋನು ಫ್ರೀ. ತಿಂಗಳಿಗೆ 5 ರಿಂದ 10 ಆಟೋಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಈ ಸಾರಿ ಡೆಫಿನೆಟ್ಲಿ ನಾನು ಅದು ಅರ್ಜಿ ಹಾಕುವಾಗ ನಾನು ಹೇಳ್ತೀನಿ, ಅಲ್ಲ ನಾನು ಯಾರ್ದು ಹೆಸರುಲ್ಲ, ಕೆಲವರೆಲ್ಲ ಹೆಲ್ತ್ ಕ್ಯಾಂಪ್ಸ್ ಮಾಡ್ತಾರೆ. ಆ ಹೆಲ್ತ್ ಕ್ಯಾಂಪ್ ಹೆಂಗ್ ಮಾಡ್ತಾರೆ ಅಂದ್ರೆ, ಡಾಕ್ಟರ್ಸ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಅಲ್ಲಿ ಏನೋ ಸ್ವಲ್ಪ ಫಾಲ್ಟ್ ಬಂದ್ರೆ ಅವ್ರು ರಿಕಮೆಂಡ್ಸ್ ತಗೊಂಡು ಹೋಗಿರಲ್ಲ. ಒಬ್ರಿಗೆ ಯಾರಿಗೂ ಹಲ್ಲು ತೆಗಿಬೇಕು, ಅದು ಬರ್ಕೊಟ್ಬಿಡ್ತಾರೆ. ಆ ಬಡವರು ಏನ್ ಮಾಡ್ತಾರೆ ಹೇಳಿ, ಆಚೆ ಹೋಗಿ ಎಲ್ಲಿ ಮಾಡ್ತಾರೆ, ಮಾಡಕ್ಕಾಗಲ್ಲ. ಕೆಲವ್ರು ಯಾರಿಗೂ ಕಣ್ಣು ಪ್ರಾಬ್ಲಮ್ ಇದೆ, ಅವ್ರಿಗೆ ಗ್ಲಾಸ್ ಬರ್ಕೊಟ್ಬಿಡ್ತಾರೆ. ಅದು ಹೋಗಿ ತಗೊಳ್ಬೇಕಂದ್ರೆ 150 ರೂಪಾಯಿ ಕಮ್ಮಿ, ಅಂದ್ರೆ ಜಾಸ್ತಿ ಅಂದ್ರೆ 200-300 ರೂಪಾಯಿ ಆಗುತ್ತೆ. ಅದನ್ನು ಕೆಲವರಿಗೆ ಬೇರೆ ಆಗಲ್ಲ. ಸೊ ನಾವು ಆತರ ಹೆಲ್ತ್ ಕ್ಯಾಂಪ್ ಮಾಡ್ಸಲ್ಲ. ಅದು 500 ಅಲ್ಲ 1000 ಜನ ಬೇಕಾದ್ರೆ ಸೇರಿಸ್ಲಿ. ನಮ್ಮ ಹೆಲ್ತ್ ಕ್ಯಾಂಪ್ ಹೆಂಗಿರುತ್ತೆ ಅಂದ್ರೆ, ಈಗ ಹೈ ಕ್ಯಾಂಪ್ ಮಾಡಿದ್ರೆ ಬಿಲ್ಕುಲ್ ಕನ್ನಡಿ ಮತ್ತೆ ಆಪರೇಷನ್ ನೋಡಿ, ಕನ್ನಡಿ ಬಂದು 300 ರಿಂದ ಸ್ಟಾರ್ಟ್ ಆಗಿ 1,500 ಇದೆ, ಅದು ಬಿಲ್ಕುಲ್ ಫ್ರೀ. ಮತ್ತೆ ಆಪರೇಷನ್ ಅಷ್ಟೇ 30,000 ಹಿಡಿದು 1.5 ಲಕ್ಷವರೆಗೂ ಇರುತ್ತೆ ಆಪರೇಷನ್ಸ್. ಅವ್ರಿಗೆ ಪಿಕಪ್ ಮತ್ತೆ ಡ್ರಾಪ್ ನಾವೇ ಮಾಡ್ತೀವಿ, ಬಿಲ್ಕುಲ್ ಫ್ರೀ ಆಪರೇಷನ್ ಮಾಡ್ತೀವಿ. ಈಗ ಒಂದು ಆಟೋ ಕೊಡ್ತೀವಿ ಅಂತ ಹೇಳಿದ್ರೆ ಉಚಿತವಾಗಿ, ಈಗ ಅವ್ರಿಗೆ ಗಂಡನಿಗೆ ಒಂದು ತೊಂದರೆ ಆಗಿದೆ, ಕಿಡ್ನಿ ಪೇಷಂಟ್ ಅಂತ ಹೇಳಿದ್ರೆ ಹೆಣ್ಮಗುಗೆ ಗಾಡಿ ಓಡ್ಸಕ್ ಬಂದಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಡೆಫಿನೆಟ್ಲಿ ಓಡ್ಸಕ್ ಅವ್ರು ಬರಲ್ಲ ಹೆಣ್ಮಕ್ಳಿಗೆ, ಅವ್ರಿಗೆ ತರಬೇತಿ ನಾವೇ ಕೊಡ್ತೀವಿ. 45 ಡೇಸ್ ಟ್ರೈನಿಂಗ್ ಇರುತ್ತೆ ಅವ್ರಿಗೆ. ಲೈಸೆನ್ಸ್ ಅವ್ರಿಗೆ ಫ್ರೀ ಮಾಡಿಸಿ, ಅವ್ರಿಗೆ ನಮ್ಮ ಡಾಕ್ಟರ್ ಅಂಬೇಡ್ಕರ್, ನಾನು ಹೇಳಿದ್ನಲ್ಲ ಚೇರ್ಮನ್ ಇದ್ದಾರೆ, ಡಾಕ್ಟರ್ ಆನಂದ್ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ಬಿಲ್ಕುಲ್ ನಾವು ಕೊಡ್ತೀವಿ. ಇವತ್ತು ಡಾಕ್ಟರ್ ಮಂಜುನಾಥ್ ಸರ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಅವ್ರದ್ದು ಮೂಲ್ಯವಾದ ಟೈಮನ್ನು ತೆಗೆದು ನಮ್ಮ ಭಾರತ್ ಜೋಡೋ ಆಫೀಸ್ಗೆ ಸೆಂಟ್ರಲ್ ಚೇರ್ಮನ್ ಫೆರೋಜ್ ಖಾನ್ ಇನ್ವಿಟೇಷನ್ ಮತ್ತು ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟ್ ಮಂಜುನಾಥ್ ಸರ್ ಇನ್ವೈಟ್ ಮಾಡಿ ಅವ್ರಿಗೆ CM ಬ್ಯಾಚ್ ಆನರ್ ಮಾಡಿದ್ದು ನಮಗೆ ತುಂಬ ಖುಷಿಯಿಂದ ನಾವು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಅವಸ್ಕರ ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಪ್ರಾಕ್ಟಿಕಲ್ ವರ್ಡ್ಸ್, ಡೆಪ್ಯೂಟಿ ಕಮಿಷನರ್ ಆಗಿ ಅವರು ಹ್ಯುಮ್ಯಾನಿಟಿ ಬಗ್ಗೆ, ಅವ್ರದ್ದು ಮಾತು, ಎಜುಕೇಷನ್ ಫೋಕಸ್ ಮಾಡೋದವ್ರ ಬಗ್ಗೆ, ಡೊನೇಟ್ ಫಾರ್ ಎಜುಕೇಷನ್ ಅಂತ ಹೇಳಿದವರದ್ದು ಅದು ವರ್ಡಿಂಗ್ಸ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಇವತ್ತು ತುಂಬ ಮೀನಿಂಗ್ಫುಲ್ ವರ್ಡ್ಸ್ ಅವರು ಹೇಳಿದ್ದಾರೆ. ಎಜುಕೇಷನ್ ಇಲ್ಲಂದರೆ ಕ್ರೈಮ್ ಆಗೋದು ತುಂಬ ಸಾಧ್ಯತೆ ಇರುತ್ತೆ. ಸೊ ಎಜುಕೇಷನ್ಗೆ ಫೋಕಸ್ ಮಾಡಿದ್ರೆ ಕ್ರೈಮ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿ ತುಂಬ ಪ್ರಾಕ್ಟಿಕಲ್ ಟಾಕ್ಸ್ ಹೇಳಿದ್ದಾರೆ. ಮಹಬೂಬ್ ಸರ್ ಅವರು ತುಂಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇದ್ರೂ ಕೂಡ ಅವರು ಸೋಷಲ್ ಆ್ಯಕ್ಟಿವಿಟೀಸನ್ನು ನಡೆಸ್ಕೊಂಡು ನಮಗೆ ಇವತ್ತಿಂದಿಲ್ಲ 5 years ಬಿಫೋರಿಂದನೇ ನಮ್ಮ ಕಡೆಯಿಂದ ಫಿಸಿಕಲಿ ಚಾಲೆಂಜ್ ಅವ್ರಿಗೆ, ವಿಡೋಸ್ ಅವ್ರಿಗೆ,
ಅವರು ಆಟೋಸ್ ಎಲ್ಲ ಅವ್ರಿಗೆ ಏನೇನು ಬೇಕಾಗಿರೋದು ಅವಶ್ಯಕತೆ ಅವ್ರಿಗೆ ಡೈಲಿ ಲೈಫ್ ಮಾಡೋಕ್ಕೋಸ್ಕರ ಅವ್ರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಬಿಟ್ಟು ಹ್ಯುಮ್ಯಾನಿಟಿ ತೋರಿಸಿ ಅವ್ರದ್ದು ಮೂಲ್ಯವಾದ ಟೈಮ್ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದ.